ನೋಡಿ ಕ್ವಶನ್ನು ಇಲ್ಲಿ ಯಾವ ಥರ ಮಾಡಬೇಕು ಈ ಪ್ರಾಬ್ಲಮ್ ನೋಡ್ಕೊಳ್ಳಿ. ಸಾಲ್ವ್ dy by dx is equal to y minus x by y plus x where y of 0 is equal to 1 and hence find y of 0.1 by taking 1 steps using ರಂಗೆ-ಕುಟ್ಟ ಮೆಥಡ್ ಆಫ್ ಫೋರ್ತ್ ಆರ್ಡರ್. ಇಲ್ಲಿ ಕ್ವಶನಲ್ಲಿ ನಿಮಗೆ ರಂಗೆ-ಕುಟ್ಟ ಮೆಥಡಲ್ಲಿ ಇಂದ y of 0.1ನ ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ. ಅಂದರೆ ಟೇಕಿಂಗ್ 1 ಸ್ಟೆಪ್ಸ್. ಇಲ್ಲಿ 1 ಸ್ಟೆಪ್ ಅಂತ ಕೇಳಿದ್ರೆ ನೀವು ಹೆಚ್ ಅಂದರೆ ಫಾರ್ಮುಲಾ x ಮೈನಸ್ x ನಾಟ್, ಅಂದರೆ ನೀವೇನು ಮಾಡಬೇಕು, ಇಲ್ಲಿ 1 ಸ್ಟೆಪ್ ಅಂತ 2 ಸ್ಟೆಪ್ ಕೇಳಿದ್ರೆ ಹೆಚ್ ವ್ಯಾಲ್ಯೂ ಬೇರೆ ಇರುತ್ತೆ, ಇನ್ನೇನು ಇಲ್ಲ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ 0.1 ಮೈನಸ್ ಅವರೇ ಹೆಚ್ ವ್ಯಾಲ್ಯೂ ಕೊಟ್ಟರೆ ಏನೂ ತಲೆನೋವೇ ಇಲ್ಲ, ಗೊತ್ತಾಗ್ತಿದೆಯಲ್ವಾ? ಇದು ಹೆಚ್ಚಾಗುತ್ತೆ, ಅರ್ಥ ಆಗ್ತಿದೆಯಲ್ವಾ? 2 ಸ್ಟೆಪ್ ಕೇಳಿದ್ರೆ ನೀವು x ಮೈನಸ್ x ನಾಟ್ ಬೈ 2 ಮಾಡಬೇಕು, ಅಂದರೆ 0. ಮೈನಸ್ ಫಸ್ಟು ಇದು ಮೈನಸ್ ಇದು ಮಾಡಿ ಡಿವೈಡ್ ಬೈ 2 ಮಾಡಬೇಕು 2 ಸ್ಟೆಪ್ಗೆ. ಇಲ್ಲಿ 1 ಸ್ಟೆಪ್ ಇಲ್ಲಾಂದರೆ 2 ಸ್ಟೆಪ್ ಕೇಳ್ತಾರೆ ಅಷ್ಟೇ. ಈ ಎಕ್ಸಾಂಪಲ್ ಇದು ಇಲ್ಲಿ 2.1 ಕೇಳ್ತಾರೆ, ಇಲ್ಲಿ 2 ಅಂದ್ಕೊಳ್ಳಿ. ಅವಾಗೇನು ಮಾಡಬೇಕು, ಹೆಚ್ ಫೈಂಡ್ ಮಾಡೋಕ್ಕೆ 2.1 ಮೈನಸ್ 2 ಡಿವೈಡೆಡ್ ಬೈ 2 ಹೆಚ್ ಫೈಂಡ್ ಮಾಡೋಕ್ಕೆ ಇದು ಫಾರ್ಮುಲಾ ಫಸ್ಟ್ 2 ಸ್ಟೆಪ್ಗೆ 0.0. ಈಗ ಎಕ್ಸಾಂಪಲ್ ಇದು 1.2 ಕೇಳ್ತಾರೆ, ಇಲ್ಲಿ 1 ಇದೆ ಅಂದ್ಕೊಳ್ಳಿ. 2 ಸ್ಟೆಪ್ಗೆ ಏನು ಮಾಡಬೇಕು, 1.2 ಮೈನಸ್ 1 ಡಿವೈಡೆಡ್ ಬೈ 2 ಹೆಚ್ ಫೈಂಡ್ ಮಾಡೋದು ಈ ಥರ, ಅಂದರೆ x ಮೈನಸ್ x ನಾಟ್ ಬೈ 2. 1 ಸ್ಟೆಪ್ ಇದ್ದರೆ ಬರೀ ಇದು ಮೈನಸ್ ಇದು, ಅಂದರೆ 1.2 ಮೈನಸ್ 1. ಎಕ್ಸಾಂಪಲ್ y ಆಫ್ 1.2 ಕೇಳ್ತಾರೆ, ಇಲ್ಲಿ y ಆಫ್ 1 ಕೊಟ್ಟಿರ್ತಾರೆ. ಆವಾಗ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಬರೀ ಜ್ಞಾಪಕ ಇಟ್ಕೊಳ್ಳಿ. ಹೆಚ್ಗೆ ಫಾರ್ಮುಲಾ ಇಲ್ಲಿ x ಮೈನಸ್ x ನಾಟು 1 ಸ್ಟೆಪ್ಗೆ. ರಿಮೆಂಬರ್ 1 ಸ್ಟೆಪ್ಗೇನು ಹೆಚ್ ಈಸ್ ಈಕ್ವಲ್ ಟು x ಮೈನಸ್ x ನಾಟ್. ಅಕಸ್ಮಾತ್ ಏನಾದರೂ 2 ಸ್ಟೆಪ್ ಕೇಳಿದ್ರೆ ಫಾರ್ 2 ಸ್ಟೆಪ್ಸ್ ಹೆಚ್ ಈಸ್ ಈಕ್ವಲ್ ಟು x ಮೈನಸ್ x ನಾಟ್ ಬೈ 2. ಇದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ ಕೇಳಿದ್ರೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ 1 ಸ್ಟೆಪ್ ಕೇಳಿರೋದ್ರಿಂದ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಗಿವನ್ ಡೇಟಾನ ಬರ್ಕೊಳ್ಳಿ. dy by dx is equal to y ಮೈನಸ್, ಇದೆಲ್ಲ ಏನೂ ಬರೆಯೋಕ್ಕೆ ಹೋಗಬೇಡಿ ಎಕ್ಸಾಮಲ್ಲಿ. ನಾನು ಈಗ ಬರೀತಾ ಇದ್ದೀನಲ್ಲ ಅದು ಮಾತ್ರ ಬರೀರಿ. dy by dx ಕೊಟ್ಟವ್ರೆ, y ಮೈನಸ್ x ಬೈ y ಪ್ಲಸ್ x. ಇನ್ನೊಂದು y ಆಫ್ 0 ಕೊಟ್ಟವ್ರೆ, y ಆಫ್ 0 ಈಸ್ ಈಕ್ವಲ್ ಟು 1. ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದು x ನಾಟ್ ನೋಡಿ, ಇದರಲ್ಲಿ ಬರೀತಾ ಇರೋದು ಯಾವುದು ಬರೆಯೋಕ್ಕೆ ಹೋಗಬೇಡಿ. ಇದು y ನಾಟ್, ವಿ ಹ್ಯಾವ್ ಅಂತ x ನಾಟ್ y ನಾಟ್ ಬರ್ಕೊಳ್ಳಿ. ಫಸ್ಟ್ ಏನು ಮಾಡಿ, dy by dxನ f ಆಫ್ x, y ಅಂತ ಬರ್ಕೊಳ್ಳಿ. ಲೆಟ್ f ಆಫ್ x, y ಈಸ್ ಈಕ್ವಲ್ ಟು y ಮೈನಸ್ x ಬೈ y ಪ್ಲಸ್ x. ಈಗ ಇದು x ನಾಟು y ನಾಟ್ ಬರ್ಕೊಳ್ಳಿ. ವಿ ಹ್ಯಾವ್ x ನಾಟ್ 0, y ನಾಟ್ 1 ಮತ್ತು ಹೆಚ್ ಅಂದರೆ ಫಾರ್ಮುಲಾ ಏನು, x ಮೈನಸ್ x ನಾಟ್. 1 ಸ್ಟೆಪ್ಗೆ ಹೆಚ್ ಈಸ್ ಈಕ್ವಲ್ ಟು x ಮೈನಸ್ x ನಾಟ್. x ಅಂದರೆ ಇಲ್ಲಿರೋದು ಇದು x, ಅಂದರೆ ಏನಾಗುತ್ತೆ ಅಂದರೆ 0.1 ಮೈನಸ್ 0, ಆನ್ಸರ್ 0.1. ಇದು ಹೆಚ್ಚು. ಅರ್ಥ ಆಗ್ತಿದೆಯಲ್ವಾ? ಹೆಚ್ಚು ಫೈಂಡ್ ಮಾಡಿದ್ಮೇಲೆ ಏನು ಮಾಡಿ, k1ನ ಫೈಂಡ್ ಮಾಡಬೇಕು. ನೋಡಿ k1ಗೆ ಫಾರ್ಮುಲಾ h ಇಂಟು f ಆಫ್ x ನಾಟ್ y ನಾಟ್. k1 ಈಸ್ ಈಕ್ವಲ್ ಟು ಹೆಚ್ ಅಂದರೆ ಏನು, 0.1, f ಆಫ್ x ನಾಟ್ ಅಂದರೆ 0, y ನಾಟ್ ಅಂದರೆ 1. k1 ಈಸ್ ಈಕ್ವಲ್ ಟು ಇಲ್ಲಿ ನೋಡಿ 0.1 ಇಂಟು f ಆಫ್ 0, 1 ಬೇಕು ನಮಗೆ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, 0.1 ಹಂಗೆ ಇಟ್ಕೊಳ್ಳಿ. ಇಲ್ಲಿ f ಆಫ್ x, y ಅಂದ್ರೇನು, y ಮೈನಸ್ x ಬೈ y ಪ್ಲಸ್ x. ಇದನ್ನ ಇಲ್ಲಿ ಬರ್ಕೋಬಿಡಿ, y ಮೈನಸ್ x ಬೈ y ಪ್ಲಸ್ x. ಈ ಥರ ಸೇಮ್ ಟೈಪ್ ಮಾಡಿ ಇದು ಜ್ಞಾಪಕ ಇಟ್ಕೊಳ್ಳಿ. ಎಕ್ಸಾಮಲ್ಲಿ ಇದನ್ನ ಬರೆಯೋಕ್ಕೆ ಹೋಗಬೇಡಿ. ಅರ್ಥ ಆಯ್ತು? ನಿಮ್ಮ ರಫ್ ವರ್ಕ್ ಅದು. ಇಲ್ಲೇನು ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಏನು ಮಾಡಿ, ಕ್ಯಾಲ್ಸಿನ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್. ಆಮೇಲೆ 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು 3 6 4. ಆಮೇಲೆ ಇದನ್ನ ಟೈಪ್ ಮಾಡ್ಕೊಳ್ಳಿ. 0.1 ಆಲ್ಫಾ y ಮೈನಸ್ ಆಲ್ಫಾ x, ಆಲ್ಫಾ y ಪ್ಲಸ್ ಆಲ್ಫಾ x. ಕ್ಯಾಲ್ಕುಲೇಟ್. ಇಲ್ಲಿ y ಅಂದ್ರೇನು 1, x ಅಂದ್ರೇನು 0.
ಆನ್ಸರ್ ಏನು 0.1. ಇದು K1 ಆಯಿತು. ನೆಕ್ಸ್ಟು K2. K2ಗೆ ಫಾರ್ಮುಲಾ H ಇಂಟು ಎಫ್ ಆಫ್ x0 ಪ್ಲಸ್ h/2 y0 ಪ್ಲಸ್ K1/2. K2 ಈಸ್ ಈಕ್ವಲ್ ಟು H ಅಂದರೆ 0.1, ಎಫ್ ಆಫ್ x0 ಅಂದರೆ 0 ಪ್ಲಸ್ H ಅಂದರೆ 0.1/2, y0 ಅಂದರೆ 1 ಪ್ಲಸ್ K1 ಅಂದರೆ 0.1/2. K2 ಈಸ್ ಈಕ್ವಲ್ ಟು 0.1 ಎಫ್ ಆಫ್ ಇದನ್ನ ಟೈಪ್ ಮಾಡ್ಕೊಳ್ಳಿ. 0 ಪ್ಲಸ್ 0.1/2 ಎಷ್ಟಾಗುತ್ತೆ? 0.05 ಆಗುತ್ತೆ. ಬರ್ಕೊಬಿಡಿ. ಆಮೇಲೆ ಇದನ್ನ ಟೈಪ್ ಮಾಡ್ಕೊಳ್ಳಿ. 1 ಪ್ಲಸ್ 0.1/2 1.05. ಆಮೇಲೆ ಇದಕ್ಕೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. y ಅಂದ್ರೇನು? 1.05. x ಅಂದ್ರೇನು? 0.05. ಇದೆಷ್ಟಾಗುತ್ತೆ? 0.0909 ಆಗುತ್ತೆ. ಇದು K2 ಆಯಿತು. ನೆಕ್ಸ್ಟು K2 ಆದಮೇಲೆ K3ನ ಫೈಂಡ್ ಮಾಡಬೇಕು. ನೋಡಿ, K3ಗೆ ಫಾರ್ಮುಲಾ ಬಂದು H ಇಂಟು ಎಫ್ ಆಫ್ x0 ಪ್ಲಸ್ h/2 y0 ಪ್ಲಸ್ K2/2. ಗೊತ್ತಾಗ್ತಿದೆಯಲ್ವಾ? ಈಗ K3 ಈಸ್ ಈಕ್ವಲ್ ಟು H ಅಂದರೆ 0.1, ಎಫ್ ಆಫ್ x0 ಅಂದರೆ 0, H ಅಂದರೆ 0.1/2, y0 ಅಂದರೆ 1. ಇಲ್ಲಿ K2 ಅಂದರೆ ನೋಡಿ 0.0909 0.0909/2. ಇಲ್ಲೇನಾಗುತ್ತೆ? K3 ಈಸ್ ಈಕ್ವಲ್ ಟು 0.1 ಎಫ್ ಆಫ್ ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. 0 ಪ್ಲಸ್ 0.1/2 ಎಷ್ಟಾಗುತ್ತೆ? 0.05 ಆಗುತ್ತೆ. ಇದನ್ನ ಟೈಪ್ ಮಾಡ್ಕೊಳ್ಳಿ. 1 ಪ್ಲಸ್ 0.0909/2 ಇದು 1.0455 ಆಗುತ್ತೆ. K3 ಈಸ್ ಈಕ್ವಲ್ ಟು AC. ಕ್ಯಾಲ್ಕುಲೇಟು. y ಏನು? 1.0455. x ಏನು? 0.05 0.0909. ಈಗ K4 ಅಂದರೆ ಫಾರ್ಮುಲಾ H ಇಂಟು ಎಫ್ ಆಫ್ x0 ಪ್ಲಸ್ H y0 ಪ್ಲಸ್ K3. K4 ಈಸ್ ಈಕ್ವಲ್ ಟು H ಅಂದರೆ 0.1, ಎಫ್ ಆಫ್ 0 ಪ್ಲಸ್ H ಅಂದರೆ 0.1, 1 ಪ್ಲಸ್ K3 ಅಂದ್ರೇನು? 0.0909. K4 ಈಸ್ ಈಕ್ವಲ್ ಟು 0.1 ಎಫ್ ಆಫ್ 0.1. ಇದನ್ನ ಆ್ಯಡ್ ಮಾಡಿದ್ರೆ 1.0909 ಆಗುತ್ತೆ. K4 ಏನಾಯಿತು? ಕ್ಯಾಲ್ಕುಲೇಟ್. y ಜಾಗದಲ್ಲಿ 1.0909, x ಜಾಗದಲ್ಲಿ 0.1. ಆನ್ಸರ್ 0.0832. ಇದು K4. ನೋಡಿ, K4 ಆದ ತಕ್ಷಣ ಇದು ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಬೇಕು ನೀವು. y ಆಫ್ x0 ಪ್ಲಸ್ H ಈಸ್ ಈಕ್ವಲ್ ಟು y0 ಪ್ಲಸ್ 1/6 K1 ಪ್ಲಸ್ 2K2 ಪ್ಲಸ್ 2K3 ಪ್ಲಸ್ K4.
ವೈ ಆಫ್ ಎಕ್ಸ್ ನಾಟ್ ಅಂದರೆ 0, ಹೆಚ್ ಅಂದರೆ 0.1, ವೈ ನಾಟ್ ಅಂದರೆ 1 ಪ್ಲಸ್ 1/6, k1 ಅಂದರೆ ನೋಡಿ k1 ಅಂದರೆ 0.1, k2 ಅಂದರೆ 0.0909, k3 ಅಂದರೆ 0.0909, k4 ಅಂದರೆ 0.0832. ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. k1 ಅಂದರೆ 0.1 ಪ್ಲಸ್ 2 ಇಂಟು k2 ಅಂದರೆ 0.0909 ಪ್ಲಸ್ 2 ಇಂಟು k3 ಅಂದರೆ 0.0909 ಪ್ಲಸ್ k4 ಅಂದರೆ 0.0832. ಅಂದರೆ ವೈ ಆಫ್ 0.1 ಏನಾಗುತ್ತೆ ಈಗ ಎ ಸಿ 1 ಪ್ಲಸ್ ಹೇಳಿ 1/6, 0.1 ಪ್ಲಸ್ 2 ಇಂಟು 0.0909 ಪ್ಲಸ್ 2 ಇಂಟು 0.0909 ಪ್ಲಸ್ 0.0832. ಆನ್ಸರ್ 1.0911. ಇದು ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಇದನ್ನ ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ. ಫಸ್ಟು ಗಿವನ್ ಡೇಟಾ dy/dx ಬರ್ಕೊಳ್ಳಿ, ವೈ ಆಫ್ 0 ಬರ್ಕೊಳ್ಳಿ, ಎಕ್ಸ್ ನಾಟ್ ಇದು, ವೈ ನಾಟ್ ಇದು, ಎಫ್ ಆಫ್ ಎಕ್ಸ್ ವೈ ಅಂತ ಇದನ್ನ ತೊಗೊಳ್ಳಿ. ವಿ ಆಫ್ ಎಕ್ಸ್ ನಾಟ್ ವೈ ನಾಟ್, ಹೆಚ್ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ನಾಟು, ಎಕ್ಸ್ ಅಂದರೆ 0.1 ಮೈನಸ್ ಎಕ್ಸ್ ನಾಟ್ ಅಂದರೆ 0, 0.1 ಬರುತ್ತೆ. ಆಮೇಲೆ k1 ಫೈಂಡ್ ಮಾಡಿ, k2 ಫೈಂಡ್ ಮಾಡಿ. ನೋಡಿ k1ಗೆ ಫಾರ್ಮುಲಾ h ಇಂಟು ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟು, ಆಮೇಲೆ 0.1 ಇಂಟು ಎಫ್ ಆಫ್ ಎಕ್ಸ್ ನಾಟ್ ಅಂದರೆ 0, ಎಕ್ಸ್ ನಾಟ್ ಅಂದ್ರೇನು 0, ವೈ ನಾಟ್ ಅಂದರೆ 1. ಸಬ್ಸ್ಟಿಟ್ಯೂಟ್ ಮಾಡಿ. 0.1 ಇಂಟು ಎಫ್ ಆಫ್ ಎಕ್ಸ್ ವೈ ಅಂದ್ರೇನು ವೈ ಮೈನಸ್ ಎಕ್ಸ್ ಬೈ ವೈ ಪ್ಲಸ್ ಎಕ್ಸ್. ಇದು ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ, 4 ಡೆಸಿಮಲ್ಗೆ ಫಿಕ್ಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ವೈ ಎಕ್ಸ್ ಕೊಟ್ಟಾಗ ಇದು ಬಂದ್ಬಿಡುತ್ತೆ. ಸೇಮ್ k2ಗೆ ಇದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಫಾರ್ಮುಲೇಸ್ k1, k2, k3, k4 ವೈ ಆಫ್ ಎಕ್ಸ್ ನಾಟ್ ಪ್ಲಸ್ ಎಚ್ ಜ್ಞಾಪಕ ಇಟ್ಕೋಬೇಕು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇದನ್ನ ಫಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ವೈ ಜಾಗದಲ್ಲಿ ಇದು ಹೊಡೀರಿ, ಎಕ್ಸ್ ಜಾಗದಲ್ಲಿ ಇದು ಹೊಡೀರಿ, ಹೊಡೆದ್ರೆ ಇದು ಬಂದ್ಬಿಡುತ್ತೆ. ಕ್ಯಾಲ್ಕುಲೇಟ್ ಕೊಟ್ಟಾಗ ವೈ ಕ್ವಶನ್ ಮಾರ್ಕ್ ಕೇಳುತ್ತೆ, ಅವಾಗ ಇದು ಹೊಡೀರಿ. ಎಕ್ಸ್ ಕ್ವಶನ್ ಮಾರ್ಕ್ ಕೇಳಿದಾಗ ಇದು ಹೊಡೀರಿ. ಆಮೇಲೆ ನೋಡಿ k3ಗೆ ಅದೇ ಥರ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ, ಆಮೇಲೆ ಇದನ್ನ ಮಾಡಿ ಇಲ್ಲಿ ಮಾಡಿಬಿಟ್ಟು ಬರೀರಿ. ಆಮೇಲೆ ಈ ಫಾರ್ಮುಲಾಗೆ ಹೋಗ್ಬಿಟ್ಟು ಕ್ಯಾಲ್ಕುಲೇಟ್ ಕೊಟ್ಟು ವೈ ಎಕ್ಸ್ ಹೊಡೆದ್ರೆ ಇದು ಬಂದ್ಬಿಡುತ್ತೆ. ಆಮೇಲೆ ಇದು k4ಗೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ, ಇದು ಆ್ಯಡ್ ಮಾಡಿ ಬರೀರಿ, ಇದು ಆ್ಯಡ್ ಮಾಡಿ ಬರೀರಿ. ಆಮೇಲೆ ಇದು ಕ್ಯಾಲ್ಸಿಲಿ ಈ ಥರ ಹೊಡೀರಿ, ಕ್ಯಾಲ್ಕುಲೇಟ್ ಕೊಟ್ಟಾಗ ಇದು ಮತ್ತು ಇದು ಕೊಟ್ಟಾಗ ಇದು ಬಂದ್ಬಿಡುತ್ತೆ. k1, k2, k3, k4 ಫೈಂಡ್ ಮಾಡಿದ್ಮೇಲೆ ನಿಮಗೆ ಫಾರ್ಮುಲಾ ಯಾವುದಂದರೆ ವೈ ಆಫ್ ಎಕ್ಸ್ ನಾಟ್ ಪ್ಲಸ್ ಎಚ್. ಈ ಫಾರ್ಮುಲಾ ಯೂಸ್ ಮಾಡಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲಲ್ಲಿ ಎಲ್ಲ ಟೈಪ್ ಮಾಡಿಬಿಟ್ರೆ ಫೈನಲ್ ಆನ್ಸರ್ ಬಂದ್ಬಿಡುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.